ವಂಶ ಪರಂಪರೆಯಿಂದನಾದರೂ ಬರ್ಬೋದು. ಅಪ್ಪ ಅಮ್ಮ ದಪ್ಪ ಇರ್ತಾರೆ, ಮಕ್ಕಳು ಸಣ್ಣ ಇರ್ತಾರೆ. ನಾನು ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಇನ್ಫ್ಯಾಕ್ಟ್ ಮಾತಾಡ್ತಾ ಇದ್ದೀನಿ. ಸ್ಕಿನ್ ಪ್ರಾಬ್ಲಮ್ ಆಗಿ ಬರ್ಬೋದು, ಕಣ್ಣಿನ ಪ್ರಾಬ್ಲಮ್ ಆಗಿ ಬರ್ಬೋದು, ಫಸ್ಟ್ ಹಾರ್ಟ್ ಅಟ್ಯಾಕ್ ಆಗಿ ಬರ್ಬೋದು, ಹೇರ್ ಫಾಲ್ ಆಗಿ ಬರ್ಬೋದು. ತುಂಬ ದಪ್ಪ ಇರೋರು ಅದು ತಿನ್ನಬೇಕು ಇದು ತಿನ್ನಬೇಕು, ಅವರಿಗೆ ತುಂಬ ಊಟದಲ್ಲೇ ಆಸೆ ಜಾಸ್ತಿ ಆಗ್ತಾ ಇರುತ್ತೆ. ಎಲ್ಲ ಎಜುಕೇಟೆಡ್ ಇದ್ದಾರೆ, ಎಲ್ಲ ಓದಿರ್ತಾರೆ, ಎಲ್ಲ ಯೂಟ್ಯೂಬಲ್ಲಿ ನೋಡ್ತಾರೆ, ಆನ್ಲೈನಲ್ಲಿ ನೋಡ್ತಾರೆ, ಗೂಗಲ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಈಗ ನಿಮ್ಮ ಹತ್ರ ಏನೇನೋ ಇದೆ, ನಾನು ನಿಮಗೆ ತುಂಬ ಕ್ಲೋಸ್ ಆಗಿರ್ತೀನಿ, ನಿಮ್ಮ ಹತ್ರ ಏನೇನೋ ಇರೋದು ನೋಡಿ ನನಗೆ ಅಸೂಯೆ ಶುರುವಾಗಿರುತ್ತೆ. ಡ್ರಿಂಕ್ಸ್ ಮಾಡಲ್ಲ, ಸ್ಮೋಕ್ ಮಾಡಲ್ಲ, ಕಂಟ್ರೋಲಾಗಿ ಶುಗರ್ ಇರ್ತಾರೆ, ಆದರೂ ಲಿವರ್ ಹೋಗ್ಬಿಡುತ್ತೆ. ಮ್ಯಾರೇಜ್ ಲೈಫಲ್ಲಿ ಇನಿಷಿಯಲಿನೇ ಅವನಿಗೆ ಫೇಲ್ಯೂರ್ ಆಗ್ಬೋದು. ಮನೇಲಿ ಯಾರಿಗೂ ಶುಗರ್ ಇಲ್ಲ, ನಮ್ಮ ಮನೇಲಿ ಯಾರಿಗೂ ಬಿ ಪಿ ಇಲ್ಲ, ನಮ್ಮ ಮನೇಲಿ ಯಾರಿಗೂ ಹಾರ್ಟ್ ಅಟ್ಯಾಕೇ ಆಗಿಲ್ಲ, ಸ್ಟ್ರೋಕೇ ಆಗಿಲ್ಲ. ನಮ್ಗೆ ಯಾಕೆ ಆಗೋಯಿತು? ನಾವು ಡಯಾಬಿಟಿಕ್ ಇದ್ದಂಗೆ ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್, ಯಾವುದೋ ಒಂದು ಜನ್ರೇಷನಲ್ಲಿ ವಂಶ ಪರಂಪರೆಯಲ್ಲಿ ಯಂಗ್ಸ್ಟರ್ಸಲ್ಲಿ ತುಂಬ ಜಾಸ್ತಿ ಈ ಥರ ಸಮಸ್ಯೆಗಳು ಕಾಣ್ತವೆ. ತುಂಬ ಜಾಸ್ತಿ ನೆಕ್ ಸರ್ಕಂಫರೆನ್ಸ್, ತುಂಬ ನೆಕ್ ತುಂಬ ಜಾಸ್ತಿ ಇದ್ದರೆ ಅವರೂ ಆಲ್ಮೋಸ್ಟ್ ಇಟ್ ಈಸ್ ರೀಚ್ ಟು 58%. ಈಗ ನೀವು ನೋಡಿರ್ತೀರ, ಟಾಯ್ಲೆಟ್ಗೆ ಹೋದ್ರಂತಪ್ಪ ಹೊರಗೆ ಬರಲಿಲ್ಲ, ಮಲ್ಕೊಂಡಿದ್ರಂತಪ್ಪ ಹೇಳಲೇ ಇಲ್ಲ, ನಾನು ಜಾಸ್ತಿ ತಿನ್ನೋದೇ ಇಲ್ಲ, ನಾವು ಕಾರ್ಬೋಹೈಡ್ರೇಟ್ ಅವಾಯ್ಡ್ ಮಾಡ್ತಾಯಿದ್ದೀನಿ, ಆದರೂ ವೆಯ್ಟ್ ರೆಡ್ಯೂಸ್ ನಾನು ಆಗ್ತಾಯಿಲ್ಲ ಅಂತಂದರೆ ನಾವೆಲ್ಲ ಹೆಂಗಿದ್ದೇವೆ ಅಂತಂದರೆ, ನಾವು ಜೀವನ ನಡೆಸೋಕ್ಕೆ ಅಮೇರಿಕನ್ಸ್ಗೆ ನಾವು ಕೆಲಸ ಮಾಡ್ತಾಯಿದ್ದೀವಲ್ಲ, 120 ಯೂನಿಟ್ ಒಂದು ಮನುಷ್ಯನಿಗೆ ಇನ್ಸುಲಿನ್ ಹೈಯೆಸ್ಟ್ ಡೋಸ್ ಕೊಟ್ಟರು ತುಂಬ ದಪ್ಪ ಇರೋರು ನೋಡಿ, ಮೋರ್ ದೆನ್ 80, 90, 100 kgs ಅವ್ರು ವಾಕ್ ಮಾಡೋಕ್ಕಾಗಲ್ಲ, ನೀ ಜಾಯಿಂಟ್ ತುಂಬ ಸೌದೋಗ್ಬಿಟ್ಟಿರುತ್ತೆ, ಬ್ಯಾಕ್ ಪೇಯ್ನ್ ಇರುತ್ತೆ, ಹೀಲ್ ಪೇಯ್ನ್ ಇರುತ್ತೆ, ದಮ್ ಕಟ್ತಾ ಇರ್ತಾರೆ. ನೀವು ಕಾರ್ಬೋಹೈಡ್ರೇಟ್ ನಿಲ್ಲಿಸ್ಬೇಡಿ, ಬರೀ ರಾಗಿನೇ ತಿನ್ನಿ, ಬರೀ ಚಪಾತಿನೇ ತಿನ್ನಿ ಅಂತೆಲ್ಲ. ನಾನು ಹಳ್ಳಿವನು, ನಮ್ಮ ಕಡೆ ಎಲ್ಲನೂ ಇಷ್ಟದಪ್ಪ ರಾಗಿ ಬಾಲ್ ತಿಂತಾರೆ. ಸೊ ಡಯಾಬಿಟಿಕ್ ಇರೋನು ರಾಗಿ ತಿನ್ಬಿಟ್ರೆ ಶುಗರ್ ಕಂಟ್ರೋಲ್ ಬರುತ್ತೆ ಅಂತ ರಾಂಗ್ ನೋಷನ್ ಇರುತ್ತೆ. ಇಂಡಿಯನ್ ಪಾಪ್ಯುಲೇಷನ್ ಏನಂದರೆ, ಬೆಳಗ್ಗೇನು ಇಡ್ಲಿ, ವಡೆ, ದೋಸೆ, ಪೂರಿ, ಪೊಂಗಲ್, ಚಿತ್ರಾನ್ನ, ಉಪ್ಪಿಟ್ಟು, ಮಧ್ಯಾಹ್ನನೂ ಯಾರಪ್ಪ ಚಪಾತಿ ಮಾಡೋರು, ರಾಗಿ ಬಾರೋರು, ಬರೀ ರೈಸೇ ತಿಂತಾರೆ. ನಾನು ಎಲ್ಲ ಕಂಟ್ರಿಲೂ ಒಂದು 10 ಸಲ ಓಡಾಡಿದ್ದೀನಿ. ನಮ್ಮಷ್ಟು ಇಂಟೆಲಿಜೆಂಟ್ಗಳು ಯಾರೂ ಇಲ್ಲ. ಬಟ್ 2 ಮೀಲ್ ಮಧ್ಯದಲ್ಲಿ ಏನೂ ತಿಂತಾ ಇರಲಿಲ್ಲ. ಬಟ್ ಆ ಕ್ವಾಲಿಟಿ ಆಫ್ ಫುಡ್ ಇದೆಯಾ ಈಗ? ಫ್ಯಾಮಿಲಿಗೆ ಎಷ್ಟು ನಾವು ಬರ್ಡನ್ ಆಗ್ತಾಯಿದ್ದೀವಿ ಅನ್ನೋದಕ್ಕೆ ಆ ಡ್ರಗ್ಸು ಕಾಸ್ಟ್ ಎಫೆಕ್ಟಿವ್ ಎಲ್ಲ ಹೆಚ್ಚಾಗಿ ಆಲ್ಮೋಸ್ಟ್ 1 crore ಬಿಸ್ನೆಸ್ ಎವರಿ ಮಂತ್ ಆಗ್ತಾಯಿದೆ. ಎಷ್ಟೋ ಜನ ಕಿಡ್ನಿಯಿಂದ ಸಮಸ್ಯೆ ಆಗ್ತಾರೆ. ಈಗ ವೆಸ್ಟರ್ನ್ ಪಾಪ್ಯುಲೇಷನಲ್ಲಿ ಈಗ ಮೇಲ್ಸಲ್ಲಿ ಜಾಸ್ತಿ ಬರ್ತಾಯಿದೆ. ಆಲ್ ಓವರ್ ದಿ ವರ್ಲ್ಡ್ ಒಬೇಸಿಟಿ ನಾವು ಏನಕ್ಕೆ ಟಾರ್ಗೆಟ್ ಮಾಡ್ತಾಯಿದ್ದೀವಿ ಅಂತಂದರೆ,